ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಟಿ ಕೃಷಿ ತಾಪಂಡ ಗೆಳೆಯ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ನಟಿ ಕೃಷಿ ತಾಪಂಡ ಅವರು ಮೌನ ಮುರಿದಿದ್ದಾರೆ. ಗೆಳೆಯನ ಅಗಲಿಕೆಯ ಬಗ್ಗೆ ಕೃಷಿ ತಾಪಂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೃದಯಕ್ಕೆ ಹತ್ತಿರವಾಗಿದ್ದ ವ್ಯಕ್ತಿಯನ್ನ ಕಳೆದುಕೊಂಡಿದ್ದೇನೆ. ರಕ್ಷಿಸಿದ ದಯೆಯಿಂದ ನೋಡಿಕೊಂಡಿದ್ದ ವ್ಯಕ್ತಿ ವೈಶಾಖ್ ಆಗಿದ್ರು. ಅವರನ್ನ ಕಳೆದುಕೊಂಡಿರುವಂತಹ ಬೇಸರ ನನಗಿದೆ ಅಂತ ಹೇಳಿರುವಂಥದ್ದು. ಅವರನ್ನ ಕಳೆದುಕೊಂಡಿರೋದು ನಿಜಕ್ಕೂ ವಿವರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಘಟನೆಯ ಬಗ್ಗೆ ವಿವರಣೆಯನ್ನ ನಟಿ ಕೃಷಿ ತಾಪಂಡ ಅವರು ನೀಡಿರುವಂಥದ್ದು. ತಮ್ಮ ಇನ್ಸ್ಟಾಗ್ರಾಮ್ ಮೂಲಕ ನಟಿ ತಾಪಂಡ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇಲ್ಲಿ ಕೃಷಿ ತಾಪಂಡ ಅವರ ಗೆಳೆಯ ವೈಶಾಖ್ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ವಿಚಾರವಾಗಿ ಇಷ್ಟು ದಿನಗಳ ವರೆಗೂ ಕೂಡ ಕೃಷಿ ತಾಪಂಡ ಏನೂ ಮಾತನಾಡಿರಲಿಲ್ಲ. ಕೇವಲ ಅವರಿಗೆ ಕೆಲವೊಂದಿಷ್ಟು ಅವಮಾನಗಳಾಗಿತ್ತು. ವೈಶಾಖ್ ಅವರನ್ನ ನೋಡೋದಕ್ಕೆ ಅಂತ ಹೋದಾಗ ಅವರ ಮನೆಯವರಿಂದನೂ ಕೂಡ ಕೆಲವೊಂದಿಷ್ಟು ರೀತಿಯಾಗಿ ಅವಮಾನವನ್ನ ಮಾಡಲಾಗಿತ್ತು. ಇದರ ಬಗ್ಗೆ ನಟಿಯ ಆಗಲಿ ಇದರ ಬಗ್ಗೆ ಏನನ್ನೂ ಮಾತನಾಡಿರಲಿಲ್ಲ, ಮೌನವಾಗಿದ್ರು. ಈಗ ಅಂತಿಮವಾಗಿ ಮೌನ ಮುರಿದಿದ್ದಾರೆ ನಟಿ ಕೃಷಿ ತಾಪಂಡ ಅವರು. ಗೆಳೆಯನ ಅಗಲಿಕೆಯ ಬಗ್ಗೆ ಕೃಷಿ ತಾಪಂಡ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು. ಹೃದಯಕ್ಕೆ ಹತ್ತಿರವಾಗಿದ್ದಂಥ ವ್ಯಕ್ತಿಯನ್ನ ಕಳೆದುಕೊಂಡಿದ್ದೇನೆ ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಬರೆದುಕೊಂಡಿದ್ದಾರೆ. ಏನೇ ಆದರೂ ಕೂಡ ಕೃಷಿ ತಾಪಂಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಎಲ್ಲವನ್ನೂ ಕೂಡ ಮಾತನಾಡ್ತಾರೆ, ಚರ್ಚೆ ಮಾಡ್ತಾರೆ. ಈ ಬಾರಿಯೂ ಕೂಡ ಅವರ ಒಂದು ಸ್ಪಷ್ಟನೆಗಾಗಿ, ಅವರ ವಿವರಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಈಗ ಅಂತಿಮವಾಗಿ ಕೃಷಿ ತಾಪಂಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಇದರ ಬಗ್ಗೆ ವಿವರವಾಗಿ ಹೇಳಿಕೊಂಡಿದ್ದಾರೆ. ತನಗೆ ತುಂಬಾ ಹೃದಯಕ್ಕೆ ಹತ್ತಿರವಾದಂಥ ವ್ಯಕ್ತಿ ವೈಶಾಖ್, ಆತನನ್ನ ಕಳೆದುಕೊಂಡಿರೋದು ನನಗೆ ವಿವರಿಸೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ನಟಿ ಕೃಷಿ ತಾಪಂಡ ಅವರು ಈಗ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಬರೆದು ಹಾಕಿಕೊಂಡಿರುವಂಥದ್ದು ವೈಶಾಖ್ನ ಸಾವಿನಿಂದಾಗಿ ಅವರಿಗೆ ಎಷ್ಟು ನೋವಾಗಿದೆ ಅನ್ನುವಂಥ ಮಾತುಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಹಾಗೆ ವೈಶಾಖ್ ಕೃಷಿ ತಾಪಂಡ ಅವರ ಕಷ್ಟದ ಸಮಯದಲ್ಲಿ ಅವರ ಜೊತೆಗೆ ಇದ್ದಂಥವರು, ಅವರನ್ನ ರಕ್ಷಿಸಿದಂತಹ ದಯೆಯಿಂದ ನೋಡಿಕೊಂಡ ವ್ಯಕ್ತಿ ಅಂತ ಹೇಳಿ ಕೃಷಿ ತಾಪಂಡ ಅವರು ಹೇಳಿಕೊಂಡಿರುವಂಥದ್ದು. ಈಗ ಏನೆಲ್ಲ ನಡೆದಿತ್ತು ಆ ಸಮಯದಲ್ಲಿ ನನ್ನ ಹೃದಯಕ್ಕೆ ತುಂಬ ಬೇಜಾರಾದಾಗ ನನ್ನ ಜೊತೆ ನಿಂತಂಥ ವ್ಯಕ್ತಿ ವೈಶಾಖ್, ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದಂಥ ವ್ಯಕ್ತಿಯೊಬ್ಬನನ್ನು ನಾನು ಕಳೆದುಕೊಂಡಿದ್ದೇನೆ. ಇದರಿಂದಾಗಿ ನನಗೆ ಹೇಳಿಕೊಳ್ಳೋದಕ್ಕೂ ವಿವರಿಸೋದಕ್ಕೂ ಆಗ್ತಾ ಇಲ್ಲ. ನನ್ನೊಂದಿಗೆ ನಿಂತು ನನ್ನನ್ನು ರಕ್ಷಿಸಿದಂಥ ಮತ್ತು ನನ್ನ ದಯೆಯಿಂದ ನನ್ನನ್ನು ನೋಡಿಕೊಂಡಂಥ ಒಬ್ಬ ವ್ಯಕ್ತಿ ವೈಶಾಖ್, ಆತನನ್ನು ಕಳೆದುಕೊಂಡು ನನಗೆ ಭಾರಿ ಬೇಸರವಾಗಿದೆ ಅಂತ ಹೇಳಿಕೊಂಡಿರುವಂಥದ್ದು. ಅವರನ್ನು ಕಳೆದುಕೊಂಡಿರೋದು ಪದಗಳಿಂದ ವಿವರಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಈ ನಷ್ಟ ಏನಿದೆ, ಈ ನಷ್ಟವನ್ನು ನಾನು ನಿಜವಾಗಿಯೂ ನಿಭಾಯಿಸ್ತೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕೃಷಿ ತಾಪಂಡ ಅವರು ಹೇಳಿಕೊಂಡಿರುವಂಥದ್ದು. ಮೇಲಿಂದ ಮೇಲೆ ಕೃಷಿ ತಾಪಂಡಗೆ ಇದೇ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇದೆ. ಹಿಂದೆ ಕೂಡ ಇಲ್ಲಿ ಒಂದು ವಿಷಯದಲ್ಲಿ ಕೃಷಿ ತಾಪಂಡ ಅವರು ಚರ್ಚೆಗೆ ಕಾರಣವಾಗಿರ್ತಾರೆ, ತುಂಬ ಕಾಂಟ್ರವರ್ಸಿ ಆಗಿರುತ್ತೆ. ಆ ಸಮಯದಲ್ಲಿ ಕೂಡ ವೈಶಾಖ್ ಇವರ ಜೊತೆ ನಿಂತಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಇಲ್ಲಿ ಈ ಒಂದು ವಿಚಾರವಾಗಿ ವೈಶಾಖ್ ಜೈಲಿಗೆ ಕೂಡ ಹೋಗಿದ್ರು. ಹಾಗಾಗಿ ಕೃಷಿ ತಾಪಂಡ ತನ್ನ ಕಷ್ಟದಲ್ಲಿ ತನ್ನ ಜೊತೆಗೆ ಇದ್ದಂಥ ಗೆಳೆಯನ್ನ ಕಳೆದುಕೊಂಡು ಈ ರೀತಿಯಾಗಿ ಬೇಸರದಲ್ಲಿ ಇರುವಂಥದ್ದು. ತಮ್ಮ ಬೇಸರವನ್ನ ಇಷ್ಟು ದಿನದವರೆಗೂ ಕೂಡ ಏನು ಹೇಳಿಕೊಂಡಿರಲಿಲ್ಲ ಕೃಷಿ ತಾಪಂಡ ಅವರು. ಏನಾದರೂ ಮಾತನಾಡ್ತಾರೆ ಅಂತ ಹೇಳಿ ಅಭಿಮಾನಿಗಳು ಕಾಯ್ತಾ ಇದ್ರು. ಇದರ ಬಗ್ಗೆ ಸ್ಪಷ್ಟನೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಆದರೆ ಕೃಷಿ ತಾಪಂಡ ಅವರು ಇಷ್ಟು ದಿನ ಇವರ ಸಾವಿನ ನೋವಿನಿಂದ ಹೊರಗೆ ಬಂದಿರಲಿಲ್ಲ ಅನಿಸುತ್ತೆ. ಈಗ ಅಂತಿಮವಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಬರೆದುಕೊಂಡು ಹಾಕಿಕೊಂಡಿದ್ದಾರೆ. ಇದರ ಬಗ್ಗೆ ವಿವರವನ್ನ ನೀಡಿರುವಂಥದ್ದು. ಇವರಿಗೆ ಭಾರಿ ಟೀಕೆ ವ್ಯಕ್ತವಾಗಿತ್ತು. ಹಿಂದೆಯೂ ಕೂಡ ಇದೇ ರೀತಿಯಾದಂಥ ಟೀಕೆ ವ್ಯಕ್ತವಾಗಿತ್ತು. ಈಗ ಕೂಡ ಇದೇ ರೀತಿಯಾಗಿ ಕೆಲವೊಂದಿಷ್ಟುಗಳು ಚರ್ಚೆಗಳು ನಡೀತಾ ಇದೆ. ಇವರ ಬಗ್ಗೆ ಅವಹೇಳನಕಾರಿಯಾಗಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡಲಾಗ್ತಾ ಇದೆ. ಇಷ್ಟೆಲ್ಲ ಕಷ್ಟಗಳ ನಡುವೆ ಕೃಷಿ ತಾಪಂಡ ಅವರಿಗೆ ಜೊತೆಯಾಗಿ ನಿಂತಹ ಗೆಳೆಯನನ್ನ ಕಳೆದುಕೊಂಡಿದ್ದಾರೆ.